ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳ ಸೌಜನ್ಯ ಪ್ರಕರಣದಲ್ಲಿ ಯಾರೆಲ್ಲ ಹೆಸರು ಕೇಳಿ ಬಂದಿತ್ತು? ಇವರೆಲ್ಲ ಈಗ ಏನ್ ಮಾಡ್ತಿದ್ದಾರೆ? ಇವರ ಮೇಲೆ ಅನುಮಾನ ಬರಲು ಕಾರಣಗಳೇನು? ವೀರೇಂದ್ರ ಹೆಗ್ಗಡೆಗೂ ಇವರಿಗೂ ಇರೋ ಲಿಂಕ್ ಏನು? ಇವರೆಲ್ಲ ಏನ್ ಕೆಲಸ ಮಾಡ್ಕೊಂಡಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮಲ್ಲಿಕ್ ಜೈನ್ ಇವರ ತಂದೆ ಧರ್ಮಸ್ಥಳದ ಜೈನ ವಸತಿ ಗೃಹದಲ್ಲಿ ಕೆಲಸ ಮಾಡ್ತಿದ್ರು. 2009ರಲ್ಲಿ ಎಂ.ಕಾಂ ಪಾಸ್ ಮಾಡಿದ್ದ ಮಲ್ಲಿಕ್ ಧರ್ಮಸ್ಥಳ ದೇವಸ್ಥಾನದ ಕಚೇರಿಯಲ್ಲಿ ಅಕೌಂಟ್ ಕೆಲಸ ಮಾಡಲು ಶುರು ಮಾಡಿದ್ರು. ಸೌಜನ್ಯ ಪ್ರಕರಣ ಬೆಳಕಿಗೆ ಬಂದ್ಮೇಲೆ ಧರ್ಮಸ್ಥಳದಲ್ಲಿ ದೊಡ್ಡ ಪ್ರತಿಭಟನೆ ಶುರುವಾಗಿತ್ತು. ಈ ನಡುವೆ ಮಲ್ಲಿಕ್ ಜೈನ್ ಪ್ರತಿದಿನ ಬಾಹುಬಲಿ ಬೆಟ್ಟದಲ್ಲಿದ್ದ ತನ್ನ ಚಿಕ್ಕಪ್ಪನ ಸ್ಟುಡಿಯೋಗೆ ಹೋಗೋ ಅಭ್ಯಾಸ ಇಟ್ಕೊಂಡಿದ್ರು. ನಂತರ ಮತ್ತು 4 ಸಿಬ್ಬಂದಿಯ ಜೊತೆ ಬಾಹುಬಲಿ ಸನ್ನಿಧಾನ ಕ್ಲೋಸ್ ಮಾಡಿ ವಾಪಸ್ ಬರೋದು ವಾಡಿಕೆ. ಸೌಜನ್ಯ ಪ್ರಕರಣ ನಡೆದು 3 ದಿನಗಳ ಬಳಿಕವೂ ಅದೇ ರೀತಿ ಮೇಲೆ ಹೋಗಿದ್ದಾಗ ಅವರಿಗೆ ಸಂತೋಷ್ ರಾವ್ ಸಿಕ್ಕಿದ್ದಾನೆ. ವಿಚಾರಿಸಲು ಹೋದಾಗ ಸಂತೋಷ್ ರಾವ್ ಓಡಲು ಯತ್ನಿಸಿದ್ದು, ಆಗ ಬೆಟ್ಟದ ಕೆಳಗೆ ಜನ ಹಿಡಿದು ತಳಿಸಿದ್ದಾರೆ. ಪೊಲೀಸರಿಗೆ ಒಪ್ಪಿಸಿದ್ರು. ಇದಾಗಿ ಸ್ವಲ್ಪ ಟೈಮ್ ಆದ್ಮೇಲೆ ಸೌಜನ್ಯ ಕೇಸ್ನಲ್ಲಿ ಮಲ್ಲಿಕ್ ಜೈನ್ ಹೆಸರು ಕೇಳಿ ಬಂತು. ಇದರಿಂದ ತಂದೆ ಹಾಸಿಗೆ ಹಿಡಿದು ಬಾರದೂರಿಗೆ ಹೋಗ್ಬಿಟ್ರು ಅಂತ ಮಲ್ಲಿಕ್ ಹೇಳ್ಕೊಂಡಿದ್ದಾರೆ. 2019ರಲ್ಲಿ ಮಲ್ಲಿಕ್ ಜೈನ್ ಮದುವೆಯಾಗಿದ್ದು 2 ಮಕ್ಕಳಿದ್ದಾರೆ. ತಂಗಿಗೆ ಈಗಾಗಲೇ ಮದುವೆ ಮಾಡಿಕೊಟ್ಟಿದ್ದಾರೆ. ಈಗಲೂ ಮಲ್ಲಿಕ್ ಜೈನ್ ಧರ್ಮಸ್ಥಳ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದರೆ ಘಟನೆ ದಿನ ನಾನು ಕಚೇರಿಯಲ್ಲೇ ಇದ್ದೆ ಅನ್ನೋದು ಮಲ್ಲಿಕ್ ಜೈನ್ ವಾದ. ಧೀರಜ್ ಕೆಲ್ಲಾ ಇವರು ಕೂಡ ಜೈನ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ತಂದೆ ಮೊದಲಿನಿಂದಲೂ ಧರ್ಮಸ್ಥಳ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ರು. ಅನ್ನಪೂರ್ಣ ಛತ್ರ ಮತ್ತು ಎಲೆಕ್ಟ್ರಿಕ್ ವಿಭಾಗದಲ್ಲಿ ಮ್ಯಾನೇಜರ್ ಆಗಿದ್ರು. ನಂತರದಲ್ಲಿ ರಿಟೈರ್ಡ್ ಆಗಿದ್ರು. ಧೀರಜ್ ಕೆಲ್ಲಾ PUC ವರೆಗೆ ಓದಿ ಶಾಲೆ ಬಿಟ್ಟಿದ್ರು. ಅದೇ ರೀತಿ ಧರ್ಮಸ್ಥಳದಲ್ಲಿ 1980ರಿಂದಲೂ ಧೀರಜ್ ಕೆಲ್ಲಾ ಕುಟುಂಬ ನಡೆಸ್ತಿದ್ದ ದೇವರ ಫೋಟೋ ಮತ್ತು ಫ್ಯಾನ್ಸಿ ವಸ್ತುಗಳ ಅಂಗಡಿ ಇತ್ತು. ಕಾಲೇಜು ಬಿಟ್ಟ ನಂತರ ಆ ಅಂಗಡಿಯನ್ನ ಧೀರಜ್ ಕೆಲ್ಲಾ ನೋಡಿಕೊಂಡು ಬಂದಿದ್ದಾರೆ. ಸೌಜನ್ಯ ಪ್ರಕರಣ ನಡೆಯೋ ವೇಳೆಗಾಗಲೇ ಧೀರಜ್ಗೆ ಮದುವೆ ಆಗಿತ್ತು. ಇವರಿಗೆ ಅಕ್ಕ ಇದ್ದು ಮದುವೆ ಆಗಿದೆ. ತಮ್ಮ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಸೌಜನ್ಯ ಪ್ರಕರಣ ನಡೆದ ದಿನ ನಾನು ಸಂಬಂಧಿಕರ ಮನೆಗೆ ಪತ್ನಿಯ ಸೀಮಂತದ ಕಾರ್ಡ್ ಕೊಡಲು ಹೋಗಿದ್ದೆ ಅಂತ ಧೀರಜ್ ಹೇಳ್ಕೊಂಡಿದ್ದಾರೆ. ಉದಯ್ ಕುಮಾರ್ ಇವರದ್ದು ಕೂಡ ಜೈನ್ ಸಮುದಾಯ. 1996ರಿಂದಲೂ ಧರ್ಮಸ್ಥಳದಲ್ಲಿ ಆಟೋ ಓಡಿಸಿಕೊಂಡಿದ್ರು. ಧರ್ಮಸ್ಥಳದಲ್ಲಿ ಆಟೋ ಓಡಿಸಬೇಕಾದ್ರೆ ವಿಶೇಷ ಅನುಮತಿ ಅಗತ್ಯ ಇದೆ. ಈ ಅನುಮತಿಯನ್ನ ಪಡ್ಕೊಂಡು ಉದಯ್ ಕುಮಾರ್ ಜೀವನ ನಡೆಸ್ತಿದ್ರು. ತಂದೆ ತಾಯಿ ಈಗ ವಿಧಿವಶರಾಗಿದ್ದಾರೆ. ತಮ್ಮ ಸಂಬಂಧ ಕಳಚಿಕೊಂಡು ದೂರ ಇದ್ದಾರೆ. ಉದಯ್ ಮೊದಲೇ ಮದುವೆ ಆಗಿದ್ರು. ಪತ್ನಿಗೆ ಬೇರೆ ಹುಡುಗನ ಜೊತೆ ಲವ್ ಇದ್ದಿದ್ರಿಂದ ದೂರವಾದ್ರು. ನಂತರ 8 ವರ್ಷಗಳ ಹಿಂದೆ ಬುದ್ಧಿಮಾಂದ್ಯ ಹುಡುಗಿ ಜೊತೆ ಮದುವೆ ಆದ್ರು. ದಂಪತಿಗೆ ಓರ್ವ ಮಗಳು ಇದ್ದಾರೆ. ನಿಶ್ಚಲ್ ಜೈನ್ರನ್ನು ದೂರದಲ್ಲಿ ನೋಡಿ ಗೊತ್ತಿತ್ತು. ನಮಗೆ ಅಷ್ಟಾಗಿ ಪರಿಚಯ ಇರಲಿಲ್ಲ ಅಂತ ಉದಯ್ ಕುಮಾರ್ ಹೇಳ್ಕೊಂಡಿದ್ದಾರೆ. ಇನ್ನು ಉದಯ್ ಕುಮಾರ್ ಮತ್ತು ಧೀರಜ್ ಕೆಲ್ಲಾ ಘಟನೆಯ ದಿನ ಮಧ್ಯಾಹ್ನ ಒಟ್ಟಿಗೆ ಇದ್ರು. ಸೌಜನ್ಯ ಮೃತದೇಹ ಸಿಕ್ಕ ಜಾಗದಲ್ಲೇ ನಿಂತು ಮಾತನಾಡ್ತಿದ್ರು ಅಂತ ಸೌಜನ್ಯ ಚಿಕ್ಕಮ್ಮ ಯಶೋಧ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಉದಯ್ ಮತ್ತು ಧೀರಜ್ ಮೇಲೆ ಹೋರಾಟಗಾರರಿಗೆ ಅನುಮಾನ ಬಂದಿತ್ತು. ನಂತರ ಕಂಪ್ಲೇಂಟ್ನಲ್ಲೂ ಇವರ ಹೆಸರುಗಳನ್ನ ಸೇರಿಸಲಾಗಿತ್ತು. ಆದರೆ ನಾನು ಘಟನೆ ನಡೆದ ದಿನ ಉಜಿರೆಗೆ ಯಕ್ಷಗಾನ ನೋಡಲು ಹೋಗಿದ್ದೆ ಅನ್ನೋದು ಉದಯ್ ಕುಮಾರ್ ವಾದ. ನಿಶ್ಚಲ್ ಜೈನ್ ಧರ್ಮಸ್ಥಳ. ವೀರೇಂದ್ರ ಹೆಗ್ಗಡೆ ತಮ್ಮ ಹರ್ಷೇಂದ್ರ ಮಗ ಈ ನಿಶ್ಚಲ್ ಜೈನ್. ಪ್ರಕರಣದಲ್ಲಿ ಇವರ ಹೆಸರು ಕೂಡ ಕೇಳಿ ಬಂದಿತ್ತು. ಆರಂಭಿಕ ಶಿಕ್ಷಣವನ್ನ ಧರ್ಮಸ್ಥಳದಲ್ಲಿ ಮುಗಿಸಿದ ನಿಶ್ಚಲ್ ಜೈನ್ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ತೆರಳಿದ್ರು. ಅಂದ್ರೆ ಸೌಜನ್ಯ ಘಟನೆ ನಡೆದಾಗ ನಿಶ್ಚಲ್ ಜೈನ್ ಧರ್ಮಸ್ಥಳದಲ್ಲಿ ಇರಲೇ ಇಲ್ಲ, ಅಮೆರಿಕಾದಲ್ಲಿದ್ರು ಅಂತ ತಂದೆ ಹರ್ಷೇಂದ್ರ ಹೆಗ್ಗಡೆ ಹೇಳ್ಕೊಂಡಿದ್ದಾರೆ. ಈ ಸಂಬಂಧ ಪಾಸ್ಪೋರ್ಟ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಪ್ರಯಾಣದ ದಾಖಲೆಗಳನ್ನು ಕೂಡ ತನಿಖೆ ವೇಳೆ ಸಲ್ಲಿಸಿದ್ರು. ಸಂತೋಷ್ ರಾವ್ ಸೌಜನ್ಯ ಪ್ರಕರಣದಲ್ಲಿ ಈವರೆಗೆ ಅರೆಸ್ಟ್ ಆಗಿ ಶಿಕ್ಷೆ ಅನುಭವಿಸಿದ ಆರೋಪಿ ಅಂದ್ರೆ ಈ ಸಂತೋಷ್ ರಾವ್. ಕಾರ್ಕಳ ಮೂಲದ ಸಂತೋಷ್ ರಾವ್ ತಂದೆ ಸ್ಕೂಲ್ನಲ್ಲಿ ಮೇಷ್ಟ್ರಾಗಿದ್ರು. ಸೌಜನ್ಯ ಘಟನೆ ನಡೆದ ಕೆಲ ದಿನಗಳ ಬಳಿಕ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ ಸಿಕ್ಕಿದ್ರು. ಅನುಮಾನಾಸ್ಪದವಾಗಿ ಕಂಡ ಸಂತೋಷ್ ರಾವ್ರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ವಿಚಾರಣೆ ನಡೆದು ಸಂತೋಷ್ ಜೈಲು ಪಾಲಾದ್ರು. ಆದ್ರೆ 2023ರಲ್ಲಿ
ಅಂದ್ರೆ 11 ವರ್ಷಗಳ ಬಳಿಕ ಸಂತೋಷ್ ರಾವ್ ನಿರಪರಾಧಿ ಅಂತ ಕೋರ್ಟ್ ಆದೇಶಿಸಿದೆ. ಸಂತೋಷ್ ಬಿಡುಗಡೆಯಾಗಿದ್ದು ಈಗ ತಂದೆಯೂ ವಿಧಿವಶರಾಗಿದ್ದಾರೆ. ಸದ್ಯ ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಸಂತೋಷ್ ರಾವ್. ಫ್ರೆಂಡ್ಸ್, ಸೌಜನ್ಯ ಪ್ರಕರಣ ನಡೆದು 13 ವರ್ಷ ಕಳೆದೋಗಿದೆ. ಆರೋಪ ಪ್ರತ್ಯಾರೋಪಗಳ ನಡುವೆ ಪ್ರಕರಣ ಇನ್ನೂ ಜೀವಂತವಾಗಿದೆ. ಆದರೆ ನಿಜವಾಗಲೂ ಕೃತ್ಯ ಎಸಗಿದ್ದು ಯಾರು ಅನ್ನೋದು ಇನ್ನೂ ಬೆಳಕಿಗೆ ಬಂದಿಲ್ಲ. ಇದಕ್ಕೆ ಕಾರಣ ಏನು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.